ನಾವೇನು ಅನುಮಾನ ತಾಳ್ತೀವಿ ಹೆಚ್ಚಾಗ್ತೈತಿ, ಅನುಮಾನ ತಾಳ್ದೀವಿ ಹೆಚ್ಚಾಗ್ತೈತಿ. ಅದಕ್ಕೆ ಅಕ್ಕ ಮದುವೆ ಹೇಳ್ತಾಳೆ, ಗಿಡ ಎಟ್ಟಿದ್ರೆ ಏನು ಮಾಡೋದು, ಅದಕ್ಕೆ ಏನು ಇರಬೇಕು, ನೆರಳಿರ್ಬೇಕು. ನಮ್ಮ ಬೇಕಂದ್ರೆ ತಟ್ಟೆ ಇದ್ರೆ ಬೆಳ್ಳಿ ತಟ್ಟಿದ್ರೇನು, ಬಂಗಾರ ತಟ್ಟಿದ್ರೇನು, ಊಟಕ್ಕೆ ಬೇಕಲ್ಲ. ಊಟ ಏನಂದ್ರೆ ತೊಗೊಂಡು ಏನು ಮಾಡೋದು, ಅನ್ನ ಬೇಕು ಮೊದಲು, ಅದೇನು ಇರಲಿ. ತಾಟ ಐತಿ, ಅನ್ನಿಲ್ಲ. ರೂಪ ಐತಿ, ಎಂಥ ಚಂದದಾಳ ಆದ್ರೆ ಗುಣ ಇಲ್ಲ, ಆಡ್ರತಾಳು. 4 ಮಂದಿ ಬಂದಾಗ ಉಂಟ ಚಾ ಮಾಡಂದತ್ತ, ಪುಡಿ ಅಂತ ಚೀರಿದ್ಲು. ಅದನ್ನ ಕರೆದು ಹೇಳೋದು ಹೆಂಗೆ, ಚರ್ರನ ಚಿರೋದು ಹೆಂಗೆ. ಯಾರನ್ನಾಗ ಜಗಳ ಯಾರನ್ನಾಗ ಎಲ್ಲರನ್ನಾಗ ಇರತ್ತಾವ ಕರೆ, ಆದ್ರೂ ಏನು ಹಂಗೆ ನಮ್ಮ ಆರ್ಡ್ರ್ ಅಂದ್ರೆ ಅಲ್ಲ, ನೋಡ್ಲಕ್ಕ ಚಂದ ಕರೆ ಒಳಗೆ ಗುಣ ಹಿಂಗೆ. ಅದಕ್ಕೆ ಹೇಳ್ತಾರೆ, ಏನು ನಾನಿದ್ದ ಫಲವೇನು ನಿಮ್ಮ ಜ್ಞಾನವಿರೋದನ್ನಕ್ಕ, ನಾ ಇದ್ದ ಫಲ ಏನು ಅಂತ ಹಾಕಮದೆ. ತಾಟಿದ್ದ ಫಲ ಇಲ್ಲ, ಆಕಳ ಐತಿ ಹೈನಿಲ್ಲ ಅದು ಫಲ ಇಲ್ಲ, ಗಿಡ ಐತಿ ನೆಲ್ಲ ಹಣ್ಣ ಇಲ್ಲ, ಹೂವಿಲ್ಲ, ಅಗಲೈತಿ ಇದು ಇಲ್ಲ. ನಾನಿದ್ದ ಫಲ ಏನು, ಆಕಳಿದ್ದ ಫಲ ಏನು, ನೀ ಇದ್ದ ಫಲ ಏನು, ನಾ ಇದ್ದ ಫಲವೇನು. ರೂಪ ಐತಿ, ಗುಣ ಎಲ್ಲ ತೊಗೊಂಡು ಏನು ಮಾಡೋದು. ಅದಕ್ಕೆ ಏನು ಬೇಕು, ಗುಣಗಳು ಬೇಕು. ಲಗ್ನ ಆಗ್ತಿರ್ತಲ್ಲ, ಲಗ್ನ ಕೆಲವು ಮಂದಿ ಆಗ್ತಾರೆ. ಲಗ್ನ ಹೆಂಗೆ ಹಾಕಾರ, ಒಬ್ಬಕ್ಕೆ ಧನಿಕನ ಒಬ್ಬ ಧನಿಕ, ಅವ 3 ಹೆಣ್ಣು ಮಕ್ಕಳು. ಅವ್ರು ಹೇಳ್ತಿರತ್ತೆ, ಅಪ್ಪ ನಾನು ಲಗ್ನ ಮಾಡಿ ಕೊಡ್ತೀರ ಕೊಡ. ಎಂಥ ಕೊಡಬೇಕು ಅಂದ್ರೆ ರಾಜಕ್ಕೆ ಕೊಡ್ಬೇಕು, ರಾಜನಿಗೆ. ಯಾಕಂದ್ರೆ ರಾಜನ ಹೆಂಡತಿ ಅನ್ನೋದೇ ಬೇರೆ, ಮಹಾರಾಣಿ ಅನ್ನೋದೇ ಬೇರೆ, ಉಳಿದವ್ರ ಹೆಂಡ್ರು ಅನ್ನೋದೇ ಬೇರೆ, ಗೌಡ್ರನ ಹೆಂಡತಿ ಅನ್ನೋದು ಬೇರೆ. ಈಗ ನೋಡಿ ಮನೆ ಒಳಗೆ ಹೋದಾಗ ಈಕಿ ಇಂಜಿನಿಯರ್ ಹೇಳ್ತಾಳೆ, ಹಿಂಗೆ ಹೋಗ್ತಿರ್ತಾಳೆ, ಹಿಂಗೆ ಮಾಡ್ತಾಳೆ. ಈಗ ಡಾಕ್ಟ್ರ್ ಹೇಳ್ತಾನೆ, ಮತ್ತು ಹಿಂಗೆ ಕುಣಿದು ಹಾಕೋದು ಬರ್ತಾಳೆ. ಈಕಿ ಒಕ್ಕಲು ಅವನು ಹೇಳ್ತಿ, ಆಕೆ ಕಿಮ್ಮತ್ತು ಕಡಿಮೆ. ಹಂಗೆ ನಾನು ರಾಜನ ರಾಣಿ ಅನ್ನೋದ ಕಿಮ್ಮತ್ತ ಬೇರೆ. ಅದಕ್ಕೆ ನಾನು ರಾಜ್ಯಕ್ಕೆ ಕೊಡಪ್ಪ ತಿಲ್ಲತ್ತು. ಆತು ಮಗಳ್ತೆ ರಾಜ್ಯಕ್ಕೆ ಕೊಟ್ಟತ್ತು. ಎಣ್ಣೆ ಮಗಳು ಹೇಳಿದತ್ತು, ಯಪ್ಪ ನನಗೆ ಧನಿಕಕ್ಕೆ ಕೊಡ, ಶ್ರೀಮಂತಕ್ಕೆ ಕೊಡು, ಒಟ್ಟು ಹಣ ಇರ್ಬೇಕು ಅವನಲ್ಲಿ. ಒಟ್ಟು ಬಂಗಾರ ಹಣ ಇತ್ತು ಈ ಜಗತ್ತಿನಾಗ ಕಿಮ್ಮತ್ತದ, ಅದೇ ಇರ್ಲಿಕ್ಕೆ ತೊಗೊಂಡು ಏನು ಮಾಡೋದು ಅತಿದ್ಲತ್ತು. ಅವಾಗ ಕೊಟ್ಲತ್ತಾಕಿ. 3ನೇ ಮಗಳು ಹೇಳಿದ್ದತ್ತು, ಯಪ್ಪ ಅವ ದುಡಿಲಿ ಅವ ದಿನ, ಆದ್ರೆ ಹಾಡ್ಕೋತ ನಕ್ಕೋತಿರೋ ಅವ ನನಗೆ ಕೊಡು. ಚಟ ಇರಬಾರ್ದು, ಒಂದು ಚಟ ಇರಬಾರ್ದು. ಅವ್ನು ಕುಡಿಬಾರ್ದು, ಕೇಳಬಾರ್ದು, ತಿನ್ನಬಾರ್ದು ಅಂತ ನಾವು ಕೊಡು, ನನ್ನ ಜೀವನ ಉದ್ದಾನ ತಂದತ್ತು. 3 ಮಂದಿ ಹಂಗೆ ಕೊಟ್ಟತ್ತು. ಒಂದು ಭಾಳ ದಿನ ಆಗಾನ ಮಕ್ಕಳು ನೋಡಕ್ಕೆ ಹೋದತ್ತು. ಮೊದಲು ಏನು ಹಿರಿಯ ಮಗಳು ಕೊಟ್ಟಿದ್ದಿಲ್ಲ, ಮಹಾರಾಣಿ ಕಡೆ ಹೋದತ್ತು. ಹೋಗೋಣ ಅಪ್ಪನ ತೆಕ್ಕೊಂಡು ಒಳ್ಳಾಕತ್ತಿಲ್ಲತ್ತಕ್ಕಿ. ಯಾಕೆ ಅಂದತ್, ನಿನ್ನ ರಾಜ್ಯಕ್ಕೆ ಕೊಟ್ಟನ ಯಾಕೆ ಹಾಕ್ತಿ ಕಣ್ಣೀರ ಅಂದತ್ತು. ಯಪ್ಪ ಮಂದಿ ಕಣ್ಣಿಗೆ ಅವ ಮಹಾರಾಜ, ಅವ್ನು 100 ಜನ ರಾಣಿಯಾರ, ರಾಂಡ್ಯಾರು ಹೊಂದ್ಕೊಂಡು ಹೊಡೆದಾಡ್ತಾವು, ಅದೇನು ಚಂದಿಲ್ಲ. ಒಂದಿನ ರಾಜ ಕೂತಿಲ್ಲ ಅನ್ನು ಕೂಡ ಊಟ ಮಾಡಿಲ್ಲ, ಬೆಂಕಿ ಹಚ್ಚವನ ಅಂದತ್ತು. ಈ ಎಣ್ಣೆ ಮಗಳಂತೆ ಹೋದತ್ತ. ಆಕಿನೂ ಅಳ್ಳಾಕತ್ತಿಲ್ಲತ್ತು. ಯಾಕೆ ತಂಗಿ ಅಂದತ್ತು. ಯಪ್ಪ ಹಗಲೆಲ್ಲ ವ್ಯಾಪಾರ ಮಾಡ್ತೈತಿ, ಬೆಳತಕ್ಕ ಲೆಕ್ಕ ಮಾಡ್ತೈತಿ, ಅದಕ್ಕೂ ನಿದ್ದಿಲ್ಲ ನನಗೂ ನಿದ್ದಿಲ್ಲ ಅಂದ. 3ನೇ ಮಗಳನ್ನ ಕೇಳ್ದತ್ತ, ಹೆಂಗೆ ಅದಿ ಅಂದತ್ತ. ನನ್ನಂಗೆ ಆಡ್ದ ಅಂದತ್ತಕ್ಕಿ. ಯಾಕೆ ಅಂದತ್ತ, ಏನು ದುಡ್ದು ಬರ್ತಾನ ಹಾಡ್ಕೋತ ಆರಾಮ ಮಕ್ಕೋತೀವಿ. ಇದು ಕುಡಕ್ಕೆ ಬತ್ತು ಅಂದ್ರೆ ಗೌಟಕ ತಿಂದ ಬಾಟ್ಲೆ ತಿಂದ ಏನು ಮಾಡೋದು ತೊಗೊಂಡು. ಏನೋ ಹೇಳ್ತಾರೆ, ಹನುಮಂತ ಎದೆ ಹರಿದತ್ತ, ಒಳಗೆ ರಾಮ ಕಂಡತ್ತ. ನಾವು ಹರಿದೀವಿ ಒಳಗೆ ಗುಟ್ಕ ಬಾಟ್ಲಿ ಕಾಣ್ತಾವೆ. ಅದಕ್ಕೆ ನಮ್ಮ ಜೀವನ ಏನೂ ಇಲ್ಲ. ನಾವು ಏನೇ ಮಾಡಲಿ ಭಗವಂತ ಬಲಿ ಹಂಗೆ ನಮಗೆ ಆಗಬೇಕು. ಪ್ರೇಮದಿಂದ ಹೋಗ್ಬೇಕು. ಗಂಡಂತ ಕೂಡಿ ಮಕ್ಕೊಂಡಿದ್ರತ್ತ. ರಾತ್ರಿ ಫೋನ್ ಬತ್ತತ್ತು, ಹಲೋ ಅಂದತ್ತು. ಒಂದು ಹೆಂಡತಿಗೆ ಹೇಳಿದತ್ತು, ಅವ್ವ ಬಂದಾಳ ಅಂದತ್ತು. ಈಗ ಹೇಳಿದ್ರಿ ಕಟ್ ರಾತ್ರಿ ಐತಿ, ಯಾರು ಮಾಡ್ಬೇಕು ಅಡುಗೆ, ಮಳೆ ಬೇರೆ ಹತ್ತೈತಿ, ನಾವು ಊರಾಗಿಲ್ಲ, ಊರಾಗ ಹೋಗಿ ಊರಿಗೆ ಹೋಗಿ ಹೇಳಂದತ್ತ. ಅವ ಅಂದತ್ತ, ಹಲೋ ಅಂದತ್ತ. ಅಂದು ಹೇಳಿದತ್ತ, ನಾವು ಊರಾಗಿಲ್ಲ, ಬೇರೆ ಊರಾಗದೀವಿ ಅಂದತ್ತ. ಅದು ಮುದುಕಿ ಹೇಳ್ಕೋತ ಬಿಡ್ಕೋತ ಹೋತತ್ತು, ಮನೆಗೆ ಊರಿಗೆ ಹೋತತ್ತು. ಒಂದು ಅರ್ಧ ಗಂಟೆ ಬಿಟ್ಟು ಹೆಣ್ತಿ ಕೇಳಿದ್ಲತ್ತ, ನಮ್ಮ ತಾಯಿ ಬೇರೆ ಬಿಡಾಕಿದ್ಲು ಅಂದ್ಲತ್ತ. ಬಂದಾಕ ನಿಮ್ಮ ತಾಯಿನ ಅಂದತ್ತ. ಯವ್ವ ಅಲ್ಲಕತ್ತಿದ್ಲತ್ತ. ಮತ್ತು ಹೇಳ್ಬಾರ್ದು ಯಾಕ್ರಿ ಅಂದ್ಲತ್ತ. ಏನು ಹೇಳಿದ, ಬರೀ ಅವ್ವ ಬಂದಾಳ ನೀವು ಹೋಗಂದು ಹಚ್ಕೊಟ್ಟು ನಾನು ಅಂದ್ರೆ ನಮ್ಮವಂದ ನಿಮ್ಮನ್ನು ಅಂದಿಲ್ಲ, ಬರೀ ಅವ್ವ ಬಂದಾಳತ್ತಾನೆ ಅಂದ್ರೆ ನಿಮ್ಮವಾದ ಬರ್ಬೇಕು, ನಮ್ಮವಾದ ಬರಬಾರ್ದು ಅಂತ ಕೇಳಿದತ್ತು. ನಮ್ಮ ಭಾವ ಹೆಂಗೈತಿ, ಅವ್ರು ಬೇಕು ಇವ್ರು ಬೇಡ, ಅವ್ರು ಬೇಕು ಇವ್ರು ಬೇಡ, ಅದು ಭಾಳ ಕೆಟ್ಟ. ಹೇಳ್ತಾಳೆ, ಅತ್ತೆ ಮಾಮಗ ಬೈದು
ಹೊತ್ತಿದ್ದನ್ನವ ನೀಡಿ ಹೆತ್ತವರ ಬರಲು ಪಕ್ವಾನ ಇಟ್ಟವಳು ಕತ್ತೆಗಿಂತ ಕಡೆಯೆಂದ ರೇವಣ್ಣ. ಯಾಕೆ ನಮ್ಮಲ್ಲಿ ಭೇದ ಎಲ್ಲಕ್ಕಿಂತ ಕೆಟ್ಟಂದ್ರೆ ಭೇದ. ನಾವು ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ, ನಾವು ಅಪೂರ್ಣತೆಗೆ ಯಾಕೆ ಇದ್ದೀವಿ ಸಿದ್ದೇಶ್ವರ ಅಪೂರ್ಣತೆಕಂದ್ರೆ ಪ್ರೇಮ ಭಾಳ ಅವ್ರದ್ದು. ತಾವು ಮೊದಲು ಆರಾಮಿಡೋರು, ನಮ್ಮನ್ನು ಆರಾಮಿಡೋರು. ಮತ್ತು ಜ್ಞಾನ ಭಾಳ ಚಂದ ಕೊಟ್ಟರು. ನಮಗೆ ಏನು ಕೊಟ್ಟರು, ಏನು ಸಂಪತ್ತು ಕೊಡೋದು, ಅಧಿಕಾರ ಕೊಡೋದು, ಏನು ಕೊಡೋದು ಭಾಳ ದೊಡ್ಡದಲ್ಲ, ಜ್ಞಾನ ಕೊಡೋದು ಭಾಳ ಮಾತು. ಭಾಳ ಜ್ಞಾನವನ್ನು ಕೊಟ್ಟರು. ನಾವು ಜಗತ್ತಿನ ಬದುಕೋದ ಜ್ಞಾನದಿಂದ ಹೊರ ಹೋಯಂಗಿಲ್ಲ, ಮನೆ ಹೋಯಂಗಿಲ್ಲ, ಏನೂ ಹೋಯಂಗಿಲ್ಲ. ಈಗ ಬತ್ತು ಹಿಂಗೆ ಹೋಗಿಬಿಡೋದು. ಯಾರು ಇದು ಮಾಡ್ತಾರೆ, ಇಟ್ಕೋತಾರೆ. ಒಂದು ದೇವ್ರು ಹೆಚ್ಚಾಗಿ ಕೊಟ್ಟಿದ್ರೆ ಆನಂದ ಇರ್ಬೇಕು ರೀ. ಏನು ಕೊಟ್ಟಿರ್ತಾನೆ ಭಗವಂತ ಆನಂದ. ಏನು ನಮ್ಮ ಗಣಪತಿ ಜಾತ್ರೆ ನಡೀತತ್ತೆ. ಗಣಪತಿ ಜಾತ್ರೆಯಾಗ ಗಣಪತಿ ಮೂರು ಆಯ್ತಿದ್ರತ್ತ. ಎಲ್ಲರೂ ಒಬ್ಬ ಮೂಕಿದ್ದತ್ತು, ಅವ ಅನಾವತ್ತು ಮತ್ತು ಮಾತಾಡ್ರಂಗಿಲ್ಲ ಅದಕ್ಕೆ. ಅವಾಗ ಪಾರ್ವತಿ ಅಂದತ್ತ ಪರಮಾತ್ಮ, ಒಬ್ರಿಗೊಂದು ಯಾಕೆ ಮಾಡ್ತಿ ಹಿಂಗೆ? ಅವಗೂ ಬಾಯಿ ಕೊಟ್ಟಿದ್ದ ಅಂದ್ರೆ ಅವನು ಮೂರಯ್ಯ ಅಂತಿದ್ದ, ಅವನು ಬಾಯಿ ಕೊಡಂದ್ಲತ್ತ. ನೋಡು, ಯಾರು ಏನು ಕೊಡ್ಬೇಕು ಅನ್ನೋದು ನನಗೆ ಗೊತ್ತದ, ಯಾರಿಗೆ ಕೊಡ್ಬೇಕು ಅನ್ನೋದು ನನಗೆ ಗೊತ್ತದ, ಏನು ಕೊಡ್ಬೇಕು ಅನ್ನೋದು ನನಗೆ ಗೊತ್ತದ. ನೀ ಗಪ್ಪು ಕೊಡ್ರಂದತ್ತ. ಇಲ್ಲ ಕೊಡು ಜೀವನ ತಿರಾಕತ್ತಿಲ್ಲತ್ತ. ತನ್ನ ಕಮಂಡಲದಾಗಿಂದ ನೀರು ತೊಗೊಂಡು ಗೋಜಿದತ್ತು, ನೀರು ಹೊಡೆದತ್ತ, ಬಾಯಿ ಬತ್ತತ್ತ. ಬಾಯಿ ಬರೋಣ ಯಾವ ರಂಡಿ ಮಗನ ನೀರು ಗೋಜಿದವ ಅಂದತ್ತ. ಗಣಪತಿ ಮೂರೇ ಅನ್ಬೇಕಿಲ್ಲ, ಯಾವ ರಂಡಿ ಮಗನ ನೀರು ಗೋಜಿದವ ಅಂತ ಕೇಳಿದತ್ತ. ಪಾರ್ವತಿ ನಿನ್ನ ಮಾತು ಕೇಳ ರಂಡಿ ಮಗ ಆದ್ನತ್ತ ಅವ ಅಂದ. ಅದಕ್ಕೆ ಯಾರು ಏನು ಕೊಡ್ಬೇಕು ಅನ್ನೋದು ನನಗೆ ಗೊತ್ತದ, ನಾನು ಕೊಡ್ತೇನೆ. ನಿನ್ನ ಅದಕ್ಕೆ ಹೆಣ್ಮಕ್ಳು ಮಾತು ಕೇಳಬಾರ್ದು ಅದಕ್ಕೆ ಹೇಳ್ತಾರೆ ತಂದತ್ತ. ನಾವು ಎಷ್ಟು ಕೇಳ್ಬೇಕು ಅಟ್ಟ ಕೇಳಬೇಕು, ಅತಿ ಕೇಳಬಾರ್ದು. ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಾಳೆ, ನಾವು ಜೀವನದಾಗ ಬಂದೀವಿ ಅಂದ ಬಳಿಕ ಏನು ಮಾಡೋದು ಅಂತ ಕೇಳಿದರೆ ಆನಂದವಾಗಿ ನಕ್ಕೋತ. ಏನೋ ಹೊಸ್ತಾಗಿ ಹೆಣ್ತಿ ಬಂದಾಗ ಆನಂದಾಗಿ ಹೆಣ್ತಿ ಮ್ಯಾಗ ಭಾಳ ಪ್ರೇಮ. ಚಂದ್ರಮುಖಿ ಐತಿದ್ದತ್ತ. ಮುಂದೆ 4 ಮಕ್ಕಳನ್ನ ತಾಪ ಆಡಕೈತತ್ತ. ಅವಾಗ ತಾಪಮುಖಿ ಎಲ್ಲ ಆಕೈತಿದತ್ತ. ಮುಂದೆ ಅವು ಹೆಣ್ಣು ಮಕ್ಕಳು ಕೊಡ್ತುಳಿದು ಬತ್ತತ್ತ. ಅವಾಗ ಜ್ವಾಲಾಮುಖಿ ಎಲ್ಲ ಆಕೈತಿದತ್ತ. ಹಿಂಗಾಗಬಾರ್ದು. ಜೀವನದಾಗ ನಾವು ಏನು ಬಂದೀವಿ ಅಂದ್ರೆ ನಾವು ಏನು ಮಾಡೋದು, ನಕ್ಕೋತ ಇರೋದು. ಅದಕ್ಕೆ ಏನು ಮಾಡೋದು, ಭಾಳ ಗಡ್ಬಡ ಬೇಡ. ಏನೋ ನಿಧಾನ, ಎಲ್ಲ ಜೀವನದಾಗ ಭಾಳ ಬೇಡ. ಊಟ ಮಾಡಿದರೆ ಚೆನ್ನಾಗಿ ಕೂತು ಊಟ ಮಾಡೋದು. ಏನೋ ಒಂದು ಊರಿಗೆ ಹೋಗ್ಬೇಕಾದ್ರೆ ಹಗರ ಹೋಗೋದು, ನಿಧಾನ ಕಾರ್ಯಗಳನ್ನು ಮಾಡೋದು, ಮಾಡ್ಕೋತ ಇರೋದು. ಭಾಳ ಗಡ್ಬಡ ಬೇಡ. ಏನು ಹೇಳ್ತಾರೆ, ಗೋಧುಳಿ ಲಗ್ನ ನಡೀತದೆ. ಗೋಧುಳಿ ಲಗ್ನದಾಗ ತಾಳಿ ಕಟ್ಟು ಮೂರ್ತು ಹೋದ ತಾಳಿ ಕಟ್ಟಲ್ಲ ಅಂತಂದ್ರತ್ತ. ಲೈಟ್ ಹೋದು ಅತ್ತು ಕಟ್ಟು ಮೂರ್ತು ಹೋದು ಅಂತಂದ್ರೆ ಲೈಟ್ ಬಂದು ಅತ್ತ. ಪಟ್ನ ಕಟ್ಟಿದತ್ತ, ಅತ್ತಿ ಕೊಳಗ ತಾಳಿ ಕಟ್ಟಿದ್ದತ್ತ. ಅದಕ್ಕೆ ಗುರುಗಳು ಏನು ಹೇಳಿದ್ರು, ಇಲ್ಲಿ ಮಾತಾಡಬಾರ್ದು ಅನ್ನೋದು ನನಗೆ ಮಾತಾಡಬಾರ್ದ ಇತ್ತು. ಯಾಕೆ ಮಾತಾಡಬಾರ್ದು ಅಂದ್ರೆ, ಇದು ದೊಡ್ಡ ಜಾತ್ರೆಯಾಗ ಎಲ್ಲ ಜನ ಬಂದಿರ್ತಾರೆ. ನಾವು ಜಾತ್ರೆ ಊಟ ಮಾಡಿ ಹೋಗವ್ರು, ಭಾಳ ಕದ್ದಿ ಕಡೆ ಅವ್ರು ಅಲ್ಲ. ಆದ್ರೆ ಗುರುಗಳು ಹೇಳಿದ್ರು, ಅರ್ಧ ಗಂಟೆ ಚಂದ ಮಾತಾಡಿದ್ರೆ ಏನು ಹೇಳ್ತೀರಿ ಹೇಳ್ರಿ ಅಂತಂದ್ರು. ಅದಕ್ಕೆ ನಾವು ಏನು ಮಾಡೀವಿ ಅಂದರೆ, ಇಲ್ಲಿ ರಕ್ತ ಹೆಂಗದ ಅಂತ ಕೇಳಿದ್ರೆ, ಕೊಪ್ಪದ ರಕ್ತ ಹೆಂಗದ ಅಂತಂದ್ರೆ ಗುರುಗಳ ಬಗ್ಗೆ ಭಾಳ ಅಭಿಪ್ರಾಯ ಚಲೋ ಅದ. ಎಲ್ಲರ ಬಗ್ಗೆ ಭಾಳ ನಾನು ಕೇಳ್ತಾನೆ. ಭಾಳ ಪ್ರೇಮದ ಪ್ರೇಮನ ಬದುಕಿದ್ದ, ಪ್ರೇಮದಿಂದ ಉಳಿದಿದ್ದೇನಿಲ್ಲ, ಪ್ರೇಮದಿಂದ ಬದುಕಿದ್ದ. ಏನು ಹೇಳ್ತಾರೆ, ಹಳೆಯ ಮನೆಗೆ ಅತ್ತಿ ಮನೆ ಇಲ್ಲ, ಅತ್ತಿ ಮನೆ ಹಳೆ ಹೋಗ್ಬೇಕಿಲ್ಲ, ಹಳೆಯ ಮನೆಗೆ ಅತ್ತಿ ಮನೆ ಇಲ್ಲ. ಬದುಕ ಆರಾಮ ತಪ್ಪಿತತ್. ಅತ್ತಿನ ಕರ್ಕೊಂಡು ಹೋಗಿ ದವಾಖಾನೆಗೆ ಹೋಗಿ ಆಕೆ ಕಳ್ಯಾಣ ಹಚ್ಕೊಂಡು ಇಂಜೆಕ್ಷನ್ ಮಾಡ್ಕೊಂಡು ಗುಳಿಗೆ ತೊಗೊಂಡು ರಕ್ತ ಹಾಕ್ಕೊಂಡು ಬಂದ ಅತ್ತಿ ಕುರ್ಚಿ ಮ್ಯಾಗ ಹೆಂಡತಿ ಅಕ್ಕಿ ಹಳ್ಳ ತೀರಾಕತ್ತಿದ್ದ ಮರ ತೊಗೊಂಡ್ರೆ. ಅವಾಗ ಇವ ಹಳೆಯ ಕೈ ಕಟ್ಕೊಂಡು ನಿಂತಿತ್ತು, ಕಟ್ಟಿ ಅಂತ ನಿಂತಿದ್ದತ್ತ. ಅತ್ತಿ ಇದ್ದಕ್ಕೆ ಜಾಡ್ಕೊತ ಒದ್ಲ ತಿಂದು ಹೋಗಿ ಡಬ್ಬರ ಬಿತ್ತತ್ತ. ಹಳೆ ಯಾಕೆ ಯವ್ವ ನನ್ನ ಗಂಡನ್ಯಾಗ ಓದಿತಿ ಅಂತ ಕೇಳಿದ್ಲತ್ತಿಕ್ಕೆ ಮಗಳು. ಬಿಡ್ತಾನೆ ಇನ್ನೂ ಓದಿತಾನೆ, ಅವ್ನು ಬಿಡ್ತಾನೆ ನಮ್ಮ ಅನ್ಲತ್ತ. ಏನು ಅಂಥದ್ದು ಏನಾಗೈತೆ ಅಂತ ಕೇಳಿದ್ಲತ್ತ. ಏನಲ್ಲಕ್ಕೆ ಏನು ಅವನ ಕೇಳ ಅನ್ಲತ್ತ. ಏನಾತ್ರಿ ಅನ್ಲತ್ತ. ಇಲ್ಲ ತಪ್ಪು ನಂದೈತೆ ಅಂದತ್ತ. ನಾವು ಏನಾಗೈತ್ರಿ ಅಂಥದ್ದು ಅನ್ಲತ್ತ. ಏನಿಲ್ಲ, ಎಲ್ಲ ಕಡೆ ರಕ್ತ ಹುಡ್ಕಾಡಿ ಸಿಗಲಿಲ್ಲ, ಕತ್ತಿ ರಕ್ತ ಸಿಕ್ತು, ಕತ್ತಿ ರಕ್ತ ಹಾಕಿವು, ಅದಕ್ಕೆ ಒದಿತಾಳ ಅಂದತ್ತ.
ಹಂಗೆ ನಮ್ಮೆಲ್ಲ ರಕ್ತ ಹೆಂಗೈತಿ ಅಂದ್ರೆ ಗವಿ ಹಿದ್ದೇಕನ ರಕ್ತದ ಎಲ್ಲರೂ ಏನಪ್ಪ ಅಂದ್ರೆ ಗುರುಗಳ ಬಗ್ಗೆ ಅಪಾರ ಪ್ರೇಮ. ನಾವು ಅವ್ರ ಮ್ಯಾಗ ಅತಿ ಪ್ರೇಮದಿಂದ ನಾವು ಬಂದೀವಿ. ಅವ್ರು ಹೇಳಿದ್ರು ಏನಂದರು, ನಿಮ್ಮದೇ ನಾವು ಹೆಸರು ಹಾಕಿಲ್ಲ, ನಿಮ್ಮನ್ನೇ ನಾವು ಕರೆದಿಲ್ಲ, ನಾವು ಹೇಳಿದ್ದು ಓಲೆ ಮಾಡೋದು ಗುರುಗಳಿಗೆ ಹೇಳೀವಿ, ಅವ್ರಿಗೆ ಸ್ವಲ್ಪ ಆರಾಮ ಏನೋ ತಪ್ಪೈತಿ ಅದಕ್ಕೆ ನಿಮಗೆ ಹೇಳೈತಿ ಅಂದರು. ನಾನು ಊರಿಗೆ ಕೇಳಾದ ಲವರಿಗೆ ಪಾಡಾತತ್ ನಾನು ನಮಗೆ ಬಂದಂಗೆ ಆತತ್ ನಾವು ಬಂದೀವಿ. ಅದಕ್ಕೆ ಎದಕ್ಕೆ ಬಂದೀವಿ ಅಂದ್ರೆ ಗುರುಗಳು ಭಾಳ ಪ್ರೇಮ ಅಂತೇಳಿ ನಾವು ಬಂದೀವಿ. ನಿಮ್ಮ ಜಾತ್ರೆ ನೋಡಿ ಭಾಳ ಆನಂದ ಆಗೈತಿ. ಹಿಂಗೆ ದೇವರು ಅವ್ರು ಇನ್ನೂ ಹೆಚ್ಚು ಜನ ಬಂದು ಅವ್ರ ಆಶೀರ್ವಾದ ನಾವು ನೀವು ಕೊಡೋಣ ಅಂತೇಳಿ ನಾನು 4 ಮಾತುಗಳನ್ನು ಅವ್ರ ಪಾದಕ್ಕೆ ಹಾಕ್ತೀನಿ.